ಎಗ್ಗು ಮತ್ತು ಗ್ರೇವಿ, ಟೊಮೆಟೊ, ಕೊರಿಯಾಂಡರ್ ಲೀವ್ಸ್ ಇದೆಲ್ಲ ಮಿಕ್ಸ್ ಆಗಿ ಒಂದು ಬ್ಯೂಟಿಫುಲ್ ಅರೋಮಾ ಸಿಗ್ತಿದೆ. ಇವಾಗ ನೋಡಿ ಹೆಂಗೆ ಫ್ಲಫಿ ಹೆಂಗೆ ಬಂದಿದೆ, ಯಾವ ಉಪ್ತಿದೆ ನೋಡಿ. ಈ ಥರ ಕಟ್ ಮಾಡಿಬಿಟ್ಟು ಸರ್ವ್ ಮಾಡಿ. ನೋಡಿ ಆ ಜ್ಯೂಸಿನೆಸ್ ನೋಡಿ. ಇದು ಪಿಜೆಸ್ ಕಾರ್ನರ್. ನೀವು ಇವಾಗ ನೋಡ್ತಾ ಇರೋದು ಪಿಜೆಸ್ ಕಬಾಬ್ ಕಾರ್ನರ್. ವೀಕ್ಷಕರೇ, ಇವತ್ತು ನಾವು ವಿಭಿನ್ನ ರೀತಿಯ ಹೋಟೆಲ್ ಉದ್ಯಮಿಯೊಬ್ಬರನ್ನು ಪರಿಚಯಿಸುತ್ತಿದ್ದೇವೆ. We started this journey very long back, and it's in what do you say, it's second generation of business what we do right now. This is my homeland and I'm really happy to get this award. ಫ್ಯಾಷನ್ ಜಗತ್ತಿನಲ್ಲಿ ಯಶಸ್ಸನ್ನು ಕಂಡು ಇದೀಗ ಆಹಾರ ಜಗತ್ತಿಗೆ ತಮ್ಮ ಯಶಸ್ಸಿನ ಪಯಣವನ್ನು ಮುಂದುವರಿಸಿದ್ದನ್ನು ನಾವು ನೋಡೋಣ. ಇದು ಬಂದು JP ನಗರ್ 7th phase ನಟರಾಜ್ ಲೇಔಟಲ್ಲಿದೆ. ಲೈಕ್ ಎಕ್ಸ್ಕ್ಲೂಸಿವ್ ಥಿಂಗ್ ಆಫ್ ಪಿಜೆಸ್ ಕಾರ್ನರ್ ಇಸ್ ಲೈಕ್ ಬಿರಿಯಾನಿ, ಚಿಕನ್ ಕಬಾಬ್ಸ್, ಬೋನ್ಲೆಸ್ ಕಬಾಬ್, ದೆನ್ ಪರೋಟ, ಕೊತ್ತು ಪರೋಟ, ಪರೋಟ ಲಾಬಾ, ಕಲಕಿ ಇದೆಲ್ಲ ಇಲ್ಲಿ ಸಿಗುತ್ತೆ. ಇಟ್ಸ್ ಆಲ್ ಆಥೆಂಟಿಕ್ ಸೌತ್ ಇಂಡಿಯನ್ ಫುಡ್ಸ್. ನಮ್ಮಲ್ಲಿ ಚಿಕನ್ ಬಿರಿಯಾನಿ ಮಾಡ್ತೀವಿ, ಕಬಾಬ್ ಮಾಡ್ತೀವಿ. ಆ್ಯಕ್ಚುಯಲ್ ರೆಸಿಪಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಬನ್ನಿ ನಮ್ಮ ಕಿಚನಿಗೆ ಹೋಗೋಣ. ಬನ್ನಿ. ಬಿರಿಯಾನಿ ಮಸಾಲ, ಚಿಕನ್ ಮಸಾಲ, ಗರಂ ಮಸಾಲ, ಚಿಲ್ಲಿ ಪೌಡರ್. ಚಿಕನ್ ಇವಾಗ ನೀವು ಬಿರಿಯಾನಿ ಮಾಡಿರೋದನ್ನ ನೋಡಿದ್ದೀರಾ. ಈಗ ನಮ್ಮ ಪಿಜೆಸ್ ಕಬಾಬ್ ಕಾರ್ನಲ್ಲಿ ಕಬಾಬ್ ಮಾಡೋದು ನೋಡಿ. ಚಿಕನ್ ಕಬಾಬ್ ಇದೆ, ಲೆಗ್ ಪೀಸ್ ಇದೆ, ವಿಂಗ್ಸ್ ಇದೆ, ಲಾಲಿಪಾಪ್ ಇದೆ, ಎಲ್ಲ ಕಟ್ಟಾಗಿ ರೆಡಿ ಇದೆ. ಇವಾಗ ಮ್ಯಾರಿನೇಟ್ ಮಾಡೋದು ನಿಮಗೆ ತೋರಿಸ್ತೀವಿ. ಇವಾಗ ಕಬಾಬ್ ಮ್ಯಾರಿನೇಟ್ ಮಾಡ್ತಿದ್ದಾರೆ. ಸೊ ಇದು ನಮ್ಮ ಪಿಜೆಸ್ ಕಬಾಬ್ ಕಾರ್ನಲ್ಲಿ ಮಸಾಲ ಅರೇಂಜ್ ಮಾಡಿ ಇಟ್ಟಿರೋದು ವಿತ್ ಆಲ್ ಸ್ಪೈಸಸ್ ಎಲ್ಲ ಆ್ಯಡಪ್ ಮಾಡಿ.
ಆ ಕಲರ್ ನೋಡಿ, ಇಟ್ಸ್ ಆಲ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆ್ಯಡಪ್ ಮಾಡಿದ್ದೀವಿ. ಯಾವುದು ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಯಾವುದೂ ಇಲ್ಲ ಅದರಲ್ಲಿ. ಸೊ ಕಬಾಬ್ ವಿತ್ ಬೋನ್ ಕಬಾಬ್ ಬಂದು ರೆಡಿ ಮ್ಯಾರಿನೇಟ್ ಆಗಿ ರೆಡಿ ಇದೆ. ಒಂದೊಂದು 2 ಮಿನಿಟ್ಸು 2 to 3 ಮಿನಿಟ್ಸ್ ಮ್ಯಾರಿನೇಟ್ ಇದಾಗ್ಬಿಡುತ್ತೆ. ಬಿಕಾಸ್ ಆ ಮಸಾಲ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ. ಅಲ್ಲಿ ಜಸ್ಟ್ ಚಿಕನಲ್ಲಿ ಮಸಾಲ ಮಿಕ್ಸ್ ಮಾಡಬೇಕು ಅಷ್ಟೇ. ಅದೊಂದು 2 ಮಿನಿಟ್ಸ್ ರೆಡಿ ಆಗ್ಬಿಡುತ್ತೆ. ಸೊ ನಮ್ಮ ಕಸ್ಟಮರ್ಸ್ ತುಂಬ ದೂರ ಇದ್ದು ಈ ಒಂದು ಕಬಾಬ್ ಟೇಸ್ಟ್ ಮಾಡೋಕ್ಕೆ ತುಂಬ ದೂರ ಇದ್ದು ಬರ್ತಾ ಇದ್ದಾರೆ. ಬಿಕಾಸ್ ಇದು ನಮ್ಮದು ಎಕ್ಸ್ಕ್ಲೂಸಿವ್ ರೆಸಿಪಿ. ಇದು ನಮ್ಮ ಬೋನ್ಲೆಸ್ ಕಬಾಬು. ಸೊ ಕೆಲವೊಬ್ಬರು ವಿತ್ ಬೋನ್ ಇಷ್ಟ, ಐ ಮೀನ್ ದೇ ವೋಂಟ್ ಲೈಕ್ ವಿತ್ ಬೋನ್ ಕಬಾಬ್ಸ್. ಸೇಮ್ ಇಂಗ್ರೀಡಿಯೆಂಟ್ಸ್ ಇದು ಯೂಸ್ ಮಾಡ್ತಿದ್ದೀವಿ. ಈ ಪರ್ಟಿಕ್ಯುಲರ್ ಪೇಸ್ಟಲ್ಲಿ ವಿ ಆ್ಯಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರುತ್ತೆ, ಚಕ್ಕೆ ಲವಂಗ ಇರುತ್ತೆ, ಮತ್ತು ಹರ್ಬ್ಸ್ ಮೇಥಿ ಲೀವ್ಸ್ ಇರುತ್ತೆ. ಇವಾಗ ಚಿಕನ್ ವಿಂಗ್ಸ್ ಮತ್ತು ಚಿಕನ್ ಲಾಲಿಪಾಪ್ ಆ್ಯಂಡ್ ಚಿಕನ್ ಲೆಗ್ ಪೀಸ್ ಇದೆ. ಇದನ್ನು ಸೇಮ್ ಮ್ಯಾರಿನೇಷನ್ ಸೇಮ್ ರೆಸಿಪಿ ಯೂಸ್ ಮಾಡ್ತಿದ್ದೀವಿ. ಚಿಕ್ಕ ಮಕ್ಕಳಿಗೆ ಲಾಲಿಪಾಪ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಚಿಕನ್ ಲಾಲಿಪಾಪ್ ಶೇಪ್ ಆಫ್ ಲಾಲಿಪಾಪಲ್ಲಿ ನಾವು ಮಾಡಿ ಅದನ್ನು ಮ್ಯಾರಿನೇಟ್ ಮಾಡ್ತೀವಿ. ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗ್ತಿದೆ. ಮಸಾಲ ಅರೋಮಾ ಚೆನ್ನಾಗಿರುತ್ತೆ. ಇದೆಲ್ಲ ಹೋಮ್ ಮೇಡ್ ಚಿಲ್ಲಿ ಪೌಡರ್ಸು. ಸೊ ಡ್ರೈ ಚಿಲ್ಲಿ ತಗೊಂಡು ಅದನ್ನು ಗ್ರೈಂಡ್ ಮಾಡಿ ಅದರಲ್ಲಿದ್ದು ರೆಡಿ ಮಾಡಿರೋದು, ಯಾವುದು ರೆಡಿಮೇಡ್ ಇಲ್ಲ. ಸೊ ಹಳ್ಳಿ ಕಡೆ ಹೋಗಿ ಇದು ಪ್ರೊಕ್ಯೂರ್ ಮಾಡಿ, ಚಿಲ್ಲೀಸ್ ಪ್ರೊಕ್ಯೂರ್ ಮಾಡಿ, ಧನಿಯಾ ಪ್ರೊಕ್ಯೂರ್ ಮಾಡಿ ಎಲ್ಲ ಒಂದೊಂದು ನೋಡಿ ತಗೊಂಡು ಗ್ರೈಂಡ್ ಮಾಡಿ ಮಾಡ್ತಾ ಇರೋದು. ಇವಾಗ ಇದು ಆಲ್ಮೋಸ್ಟ್ ಮ್ಯಾರಿನೇಟ್ ಆಗಿದೆ. ಸೊ ಇವಾಗ ಒಂದೊಂದು 2 ಮಿನಿಟ್ಸಲ್ಲಿ ನಿಮಗೆ ಫ್ರೈ ಮಾಡಿದ್ದು ತೋರಿಸ್ತಾ ಇದ್ದೀನಿ. ನಾನು ವರುಣ್ ಅಂತ. ಐ ಆಮ್ ಅ ವೆರಿ ರೆಗ್ಯುಲರ್ ಕಸ್ಟಮರ್ PJ's ಕಾರ್ನರ್ಗೆ. ನಾನು ಇರೋದು HSR ಲೇಔಟಲ್ಲಿ. ಬಟ್ ಈ ಬಿರಿಯಾನಿಗೋಸ್ಕರನೇ ಲಂಚ್ ಟೈಮಲ್ಲಿ ಬಂದು ಹೋಗ್ತೀನಿ ಇಲ್ಲಿಗೆ. ಇಟ್ಸ್ ವೆರಿ ಡೆಲಿಷಿಯಸ್ ಆ್ಯಕ್ಚುಲಿ. ಯು ಶುಡ್ ಟ್ರೈ ಒನ್ಸ್. ಹಾಯ್ ಫ್ರೆಂಡ್ಸ್, ಈ PJ ಕಾರ್ನರ್ ಸುಮಾರು ನಾನು ಒಂದು 1 ಇಯರಿಂದ ಬರ್ತಾಯಿದ್ದೀನಿ. ಅಂದರೆ ಡ್ಯೂರಿಂಗ್ ಲಾಕ್ಡೌನ್ ನನಗೆ ಮನೆಗೆ ಸಪ್ಲೈ ಮಾಡ್ತಾಯಿದ್ದು. ಈ ಟೇಸ್ಟ್ಗೋಸ್ಕರನೇ ರೆಗ್ಯುಲರಾಗಿ ನಾನು ಬರೋದು. ಮಧ್ಯಾಹ್ನದ ಹೊತ್ತು ಮತ್ತು ಈವ್ನಿಂಗ್ ಹೊತ್ತು ನಮಗಂತ ಕಾಲ್ ಮಾಡಿ ಬರ್ತೀನಿ ನಾನು. ಆ್ಯಕ್ಚುಲಿ ಫುಲ್ ರಶ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಇವಾಗ ನಾವು ಕೊತ್ತು ಪರೋಟ ಮಾಡ್ತಿದ್ದೀವಿ. ಸೊ ಇಟ್ಸ್ ಅ ಸೌತ್ ಇಂಡಿಯನ್ ಆಥೆಂಟಿಕ್ ಡಿಶ್ ವೇರ್ ಯು ಗೆಟ್ ಇಟ್ ಇನ್ ತಮಿಳ್ನಾಡು ಕಡೆ ನಿಮಗೆ ಸಿಗ್ತಾ ಇದೆ. ಸೊ ಇಲ್ಲಿ ನೀವು ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ಮಾಡ್ತೀವಿ. ಕರಿ ಲೀವ್ಸು ಚೆನ್ನಾಗಿ ರೋಸ್ಟ್ ಆಗಬೇಕು. ಮೀಡಿಯಮ್ ರೋಸ್ಟ್ ಇದ್ರೂ ನಡೆಯುತ್ತೆ. ಆನಿಯನ್ಸ್ ಎಲ್ಲ ಬ್ರೌನ್ ಆಗಬೇಕು. ಆನಿಯನ್ಸ್ ಮತ್ತು ಟೊಮೆಟೊ ಅದೆಲ್ಲ ಚೆನ್ನಾಗಿ ಬ್ರೌನ್ ಆಗಬೇಕು. ಸೊ ಪರೋಟಾನ ಫುಲ್ಲು ಓಪನ್ ಮಾಡಿಬಿಟ್ಟು ಪರೋಟಾನ ಪುಡಿ ಮಾಡಿ ಇದು ರೋಸ್ಟ್ ಮಾಡಬೇಕು. ಎಗ್ ವಿತ್ ನಾನ್ ವೆಜ್ ಗ್ರೇವಿ. ಸೊ ಪರೋಟ ಎಲ್ಲ ಪುಡಿ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಚೆನ್ನಾಗಿ ಚಾಪ್ ಮಾಡಬೇಕು. ಸೊ ಚೆನ್ನಾಗಿ ಚಾಪ್ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಬಿಚ್ ಆ್ಯಂಡ್ ಪೀಸಸ್ ಬ್ರೋಕ್ ಆಗುತ್ತೆ. ಬ್ರೋಕ್ ಆದಮೇಲೆ ಚೆನ್ನಾಗಿ ಎಗ್ಗಲ್ಲಿ ಮಿಕ್ಸ್ ಆಗಿ
ಚೆನ್ನಾಗಿ ನೋಡಿ, ಕಲರ್ ಚೇಂಜ್ ಆಗಿದೆ, ಗೋಲ್ಡನ್ ಕಲರ್ ಆಗಿದೆ ನೋಡಿ. ಇಲ್ಲಿ ಎಗ್ಗು ಮತ್ತು ಗ್ರೇವಿ, ಟೊಮೆಟೊ, ಕೊರಿಯಾಂಡರ್ ಲೀವ್ಸ್ ಇದೆಲ್ಲ ಮಿಕ್ಸ್ ಆಗಿ ಒಂದು ಬ್ಯೂಟಿಫುಲ್ ಅರೋಮಾ ಸಿಗ್ತಿದೆ. ಸೊ ಇದರಲ್ಲಿ ನಾವು ಎಗ್ ಹಾಕಿದ್ದೀವಿ. ದ ಸೇಮ್ ವೇ ಚಿಕನು ಹಾಕ್ಬೋದು ಮತ್ತು ವೆಜಿಟೇಬಲ್ ಹಾಕ್ಬೋದು. ಸೊ ವೆಜ್ ಕೊತ್ತು ಪರೋಟ ಮಾಡ್ಬೋದು, ಚಿಕನ್ ಕೊತ್ತು ಪರೋಟ ಮಾಡ್ಬೋದು, ಮಟನ್ ಕೊತ್ತು ಪರೋಟ ಮಾಡ್ಬೋದು, ಯಾವ್ದು ಬೇಕಾದ್ರೂ ಮಾಡ್ಬೋದು. ಸೊ ಇದು ಏನು ತುಂಬ ಈಸಿ ರೆಸಿಪಿ, ನೀವು ಮನೇಲೂ ಟ್ರೈ ಮಾಡ್ಬೋದು, ವಿಲ್ ಬಿ ರಿಯಲಿ ಗುಡ್. ಇವಾಗ ನೀವು ಕೊತ್ತು ಪರೋಟ ನೋಡಿದ್ರಿ, ದ ಸೇಮ್ ವೇ ಎಕ್ಸ್ಕ್ಲೂಸಿವ್ಲಿ ಚಿಕನ್ ಲಾಬಾ ಅಂತ ಒಂದು ಡಿಶ್ ನಾವು ತೋರಿಸ್ತಾ ಇದ್ದೀವಿ. ಸೌತ್ ತಮಿಳ್ನಾಡು ಕಡೆ, ರಾಮೇಶ್ವರಂ ಕಡೆ ಮುತ್ತಪ್ಪ ಅಂತ ಹೇಳ್ತಾ ಇದ್ದಾರೆ. ಲಾಭ ಇದು ಹೆಸರು ಥರನೇ ತುಂಬ ಲಾಭನೇ ಇದರಲ್ಲಿ ನೋಡಿ. ಇದು ಲಾಭಾಗಿ ಔಟರ್ ಕೋರ್ ಮೇನು ಮೇಡ್ ಆಫ್ ಮೈದಾ. ಇದು ಕುರ್ಮಾ ಮತ್ತು ಆನಿಯನ್ ಮಿಕ್ಸ್ ಮಾಡಿದ್ದಾರೆ ಮತ್ತು ಎಗ್ಗು. ಇದು ನಿಮಗೆ ಸ್ಟಫಿಂಗ್ ಹೆಂಗೆ ಬರುತ್ತೆ. ಈ ಪರ್ಟಿಕ್ಯುಲರ್ ಡಿಶ್ಶು ಒಂದೊಂದು ರೀಜನಲ್ಲಿ ಒಂದೊಂದು ಹೆಸರು ಇರುತ್ತೆ. ತಮಿಳ್ನಾಡು ಕಡೆ, ಸೌತ್ ತಮಿಳ್ನಾಡು, ಡೀಪ್ ಸೌತ್ ಹೋದರೆ ರಾಮೇಶ್ವರಂಲಿ ಮುತ್ತಪ್ಪ ಅಂತ ಕೇಳಿದ್ರೆ ಸಿಗುತ್ತೆ. ಆ್ಯಂಡ್ ಅಲ್ಲಿ ಬಂದು ನಿಮಗೆ ಕೀಲಕರೆ ಅಂತ ಒಂದು ಕೋಸ್ಟಲ್ ಏರಿಯಾ ಇದೆ, ಅಲ್ಲಿ ತುಂಬ ಫೇಮಸ್ ಇದು. ಅದು ಒಂದು ಬ್ರೆಡ್ ಕ್ರಸ್ಟ್ ಆಗಿರುತ್ತೆ, ಬ್ರೆಡ್ ಥರನೇ ಇರುತ್ತೆ, ಅದು ಕಟ್ ಮಾಡಿ ನೀಟಾಗಿ ಕೊಡ್ತಾರೆ. ಸೊ PJ's ಕಬಾಬ್ದು ಅಲ್ಟಿಮೇಟ್ ಏಮೇ ಸೊ ಈ ಥರ ಎಕ್ಸ್ಕ್ಲೂಸಿವ್ ಡಿಶಸ್ನ ಇಲ್ಲಿ ನಾವು ಕರ್ನಾಟಕದಲ್ಲಿ ತೊಗೊಂಬರ್ಬೇಕಂತ ತುಂಬ ವರ್ಕ್ ರಿಸರ್ಚ್ ಮಾಡಿ ಒಬ್ಬರೊಬ್ಬರು ಅಲ್ಲಿದ್ದು ಕೆಲಸ ಮಾಡೋರನ್ನ ಅಲ್ಲಿದ್ದು ಕರ್ಕೊಂಬಂದು ಇಲ್ಲಿ ಮಾಡ್ತಾಯಿದ್ವಿ. ಈ ರೀತಿ ಫೋಲ್ಡ್ ಮಾಡಿದ್ರೇ ಲಾಭದ ಸ್ಪೆಷಾಲಿಟಿ. ಆ ಸ್ಟಫಿಂಗ್ಸ್ ಎಲ್ಲ ಚೆನ್ನಾಗಿ ಒಳಗಡೆ ಕುಕ್ ಆಗಬೇಕು, ಮೇಲೆ ಕ್ರಸ್ಟ್, ಮೇಲೆ ಔಟರ್ ಕೋರ್ ಚೆನ್ನಾಗಿ ಕುಕ್ ಆಗಬೇಕು. ನಾವು ಒಂದು 2 to 3 minutes ಚೆನ್ನಾಗಿ ಕುಕ್ ಆಗೋವರೆಗೆ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ಮೇಲೆ ಲೈಕ್ ಪಿಜ್ಜಾ ಥರ ಕಟ್ ಮಾಡಿ ನೀಟಾಗಿ ಸರ್ವ್ ಮಾಡ್ಬೋದು. ಇವಾಗ ಟರ್ನ್ ಮಾಡ್ತೀವಿ. ವಾವ್, ಆ ಅರೋಮಾ ನೋಡಿ, ಆ ಪ್ಲಫಿನೆಸ್ ನೋಡಿ, ಒಳಗಿರೋ ಸ್ಟಫಿಂಗ್ಸ್ ಎಲ್ಲ ಹ್ಯಾಂಗೆ ಕುಕ್ ಆಗ್ತಿದೆ ನೋಡಿ. ಇದರಲ್ಲಿ ನಾವು ವೆರೈಟೀಸ್ ಕೊಡ್ಬೋದು. ಲೈಕ್ ಇದು ಎಗ್ ಲಾಭ, ಚಿಕನ್ ಲಾಭ ಕೊಡ್ಬೋದು, ವೆಜ್ ಲಾಭ ಕೊಡ್ಬೋದು, ಇಲ್ಲ ಪನ್ನೀರ್ ಲಾಭ ಕೊಡ್ಬೋದು, ಮಶ್ರೂಮ್ ಲಾಭ ಕೊಡ್ಬೋದು. ಸೊ ಪ್ರಿಫರೆನ್ಸ್, ನಮ್ಮ ಪ್ರಿಫರೆನ್ಸ್. ಇವಾಗ ನೋಡಿ ಹೆಂಗೆ ಪ್ಲಫಿ ಹೆಂಗೆ ಬಂದಿದೆ, ಯಾವ ಉಪ್ತಿದೆ ನೋಡಿ. ಸೊ ಈ ಥರ ಬರಬೇಕು ಎಕ್ಸಾಕ್ಟ್ಲಿ. ಇದು ತುಂಬ ಈಸಿ ಡಿಶ್ಶು, ನೀವು ಮನೇಲೇ ಟ್ರೈ ಮಾಡ್ಬೋದು. ಯಾವಾಗಲೂ ಈ ಪರ್ಟಿಕ್ಯುಲರ್ ಹೀಟ್ ಬಂದು ಸಿಮ್ಮಲ್ಲೇ ಇರಬೇಕು. ಆಮ್ಲೆಟ್ ಮಾಡ್ತೀವಲ್ಲ ಸೇಮ್ ಆ ಹೀಟ್ ಇರಬೇಕು. ಈ ಥರ ಕಟ್ ಮಾಡಿಬಿಟ್ಟು ಸರ್ವ್ ಮಾಡಿ. ಸೊ ಇದು ಒಳಗಡೆ ಇರೋ ಸ್ಟಫಿಂಗ್ ನಿಮಗೆ ತೋರಿಸ್ತೀನಿ ಯಾವ ಥರ ಕುಕ್ ಆಗಿದೆ ಅಂತ. ಇದು ಕಂಪ್ಲೀಟ್ಲಿ ಕುಕ್ ಆಗಿರಬೇಕು, ಆವಾಗ ಟೇಸ್ಟ್ ನಿಮಗೆ ಎಕ್ಸ್ಕ್ಲೂಸಿವ್ ಟೇಸ್ಟ್ ಸಿಗುತ್ತೆ. ಇದು ನೋಡಿ, ಆ ಸ್ಟಫಿಂಗ್ಸ್ ನೋಡಿ ಹ್ಯಾಂಗೆ ಕುಕ್ ಆಗಿದೆ ಅಂತ. ಆ ಎಗ್ಗು, ಆನಿಯನ್ ಮತ್ತು ತುಂಬ ಬಿಸಿ ಇದೆ, ಸಾರಿ ಆಗ್ತಾ ಇಲ್ಲ. ಸೊ ಈ ಲೆವೆಲಿಗೆ ಕುಕ್ ಆಗಿರಬೇಕು. ನೆಕ್ಸ್ಟ್ ನಿಮಗೆ ಕಲಕಿ ತೋರಿಸ್ತಾ ಇದ್ದೀವಿ. ಸೊ ಇದು ಬೇರೆ ಕಡೆನೂ ಸಿಗ್ತಾ ಇರುತ್ತೆ, ಬಟ್ ಇಲ್ಲಿ ನಾವು ಸ್ವಲ್ಪ ಎಕ್ಸ್ಕ್ಲೂಸಿವ್ಲಿ ಕೆಲವೊಂದು ಮಸಾಲಾಸು ಮತ್ತು ಗ್ರೇವೀಸ್ ಎಲ್ಲ ಆ್ಯಡ್ ಅಪ್ ಮಾಡಿ ಮಾಡ್ತಿದ್ದೀವಿ. ಅದು ಯಾವುದಂತ ನಿಮ್ಗೆ ಹೇಳ್ತೀನಿ. PJ's ಕಾರ್ನಲ್ಲಿ ಹ್ಯಾಂಗೆ ಮಾಡ್ತೀವಿ ಅಂತ ನೀವು ನೋಡಿ. ಇದರಲ್ಲಿ ಇದು ಬೆಸ್ಟ್ ಪಾರ್ಟ್ ಏನಂದರೆ, ಕಲಕಿಯಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಏನಂದರೆ ಜಾಸ್ತಿ ರೋಸ್ಟ್ ಆಗಬಾರ್ದು. ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ರೋಲ್ ಮಾಡಬೇಕು. ಆವಾಗ ನಿಮಗೆ ಆಫ್ ಬಾಯ್ಲ್ಡ್ ಟೇಸ್ಟು ಬರುತ್ತೆ ಮತ್ತು ಒಳಗಡೆ ಇರೋ ಸ್ಟಫ್ಸು ಬಾಯ್ಲ್ ಆಗಿರುತ್ತೆ. ಒಳಗಡೆ ಪೆಪ್ಪರ್ ಹಾಕಿದ್ದೀವಿ, ಗರಂ ಮಸಾಲ ಹಾಕಿದ್ದೀವಿ, ಮತ್ತು ಚೂರು ಚಿಲ್ಲಿ ಪೌಡ್ರ್ ಹಾಕಿದ್ದೀವಿ, ಮತ್ತು ಗ್ರೇವೀಸ್ ಹಾಕಿದ್ದೀವಿ. ಯಾವುದು ಚಿಕನ್ ಗ್ರೇವಿಯೋ ಇಲ್ಲ ವೆಜ್ ಕುರ್ಮಾ ಆ ಥರ ಗ್ರೇವೀಸ್ ಹಾಕಬೇಕು. ಸೊ ಈ ಥರ ಜ್ಯೂಸಿ ಹೆಂಗಿರಬೇಕು ಕಲಕಿ, ಆವಾಗಲೇ ಆ ಟೇಸ್ಟು ನಿಮಗೆ ಗೊತ್ತಾಗೋದು. ಕಲಕಿ ರೆಡಿ ಆಯಿತು, ತುಂಬ ಈಸಿ, ನೀವು ಮನೇಲಿ ಟ್ರೈ ಮಾಡ್ಬೋದು. ನೋಡಿ ಆ ಜ್ಯೂಸಿನೆಸ್ ನೋಡಿ, ಈ ಥರ ಸೆಮಿ ಕುಕ್ಡ್ ಇರಬೇಕು, ಆವಾಗಲೇ ನಿಮಗೆ ಆ ಕಲಕಿ ಟೇಸ್ಟ್ ಸಿಗುತ್ತೆ. ಇವಾಗ ನೆಕ್ಸ್ಟ್ ಹಾಫ್ ಬಾಯ್ಲ್ ತೋರಿಸ್ತಿದ್ದೀವಿ. ಮನೇಲಿ ಮಾಡ್ಬೋದು, ಬಟ್ ಸ್ಟಿಲ್ ಇಲ್ಲಿ ಕೆಲವೊಂದು ಆ್ಯಡ್ ಅಪ್ ಮಾಡ್ತೀವಿ ಎಕ್ಸ್ಕ್ಲೂಸಿವ್ ಟೇಸ್ಟಿಗೆ. ಅದು ನಿಮಗೆ ಗೊತ್ತಾಗಲಿ ಅಂತ ಮಾಡ್ತಾಯಿದ್ವಿ ಅಷ್ಟೇ. ಸಾಲ್ಟು, ಬ್ಲ್ಯಾಕ್ ಪೆಪ್ಪರ್ ಆ್ಯಡ್ ಮಾಡ್ತಿದ್ದೀವಿ, ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಅಪ್ ಮಾಡಬೇಕು, ಆವಾಗ ನಿಮಗೆ ಸ್ವಲ್ಪ ಸ್ಪೈಸಿ ಕಾಣುತ್ತೆ. ತುಂಬ ಇಂಪಾರ್ಟೆಂಟ್ ವಿಷಯ, ಈ ಹಾಫ್ ಬಾಯ್ಲಲ್ಲಿ ಈ ಪರ್ಟಿಕ್ಯುಲರ್ ಇನ್ನರ್ ಕೋರು ಬ್ರೇಕ್ ಆಗ್ಬಿಡೋದು, ಅದೇ ತುಂಬ ಇಂಪಾರ್ಟೆಂಟ್ ವಿಷಯ. ಆವಾಗಲೇ ಆ ಹಾಫ್ ಬಾಯ್ಲ್ ಟೇಸ್ಟ್ ಇರೋದು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.